ವಾದಿರಾಜಯತೀಂದ್ರಕೃತ ಸುಂದರಕಾಂಡ. ಸುಂದರಕಾಂಡದ ಪಾರಾಯಣದಿಂದ ಸಿಗುವ ಫಲಗಳು ಮತ್ತು ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ. ಸುಂದರಕಾಂಡದ ಪಠಣದಿಂದ ಮತ್ತು ಹನುಮಂತನ ಅನುಗ್ರಹದಿಂದ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಅಡೆತಡೆಗಳು ನಿವಾರಣೆಯಾಗಿ ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಶಾಂತಿ ಹಾಗೂ ನೆಮ್ಮದಿ ದೊರೆಯುತ್ತದೆ ಮತ್ತು ರೋಗಗಳಿಂದ ರಕ್ಷಣೆ ಸಿಗುತ್ತದೆ. ಇದನ್ನು ನಿತ್ಯ ಪಠಿಸುವುದರಿಂದ ಜೀವನದಲ್ಲಿ ಸುಂದರ ಬದಲಾವಣೆಗಳು ಬರುತ್ತವೆ ಹಾಗೂ ಇದು ಮೋಕ್ಷ ಮಾರ್ಗವೆಂದು ನಂಬಲಾಗಿದೆ. ಶನಿವಾರದಂದು ವಿಶೇಷವಾಗಿ ಪಠಿಸುವುದು ಶುಭ. ಆತ್ಮವಿಶ್ವಾಸ ಕುಂದಿದಾಗ ಅಥವಾ ಕೆಲಸಗಳು ನಿಂತಾಗ ಪಠಿಸಬಹುದು. ರಾಮನವಮಿ, ನವರಾತ್ರಿ, ಹುಟ್ಟುಹಬ್ಬ ಇತ್ಯಾದಿ ಸಂದರ್ಭಗಳಲ್ಲಿಯೂ ಪಠಿಸಬಹುದು. 40 ವಾರಗಳ ಕಾಲ ನಿರಂತರ ಪಠಿಸುವುದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತದೆ. ಇಡೀ ಸುಂದರಕಾಂಡವನ್ನು ಒಂದು ದಿನದಲ್ಲಿ ಅಥವಾ ನಿಯಮಿತ ದಿನಗಳಲ್ಲಿ ವಿಂಗಡಿಸಿ ಓದಬಹುದು. ಸುಂದರಕಾಂಡದ ಶ್ಲೋಕಗಳು ಮತ್ತು ಅದರ ಅರ್ಥ ತಿಳಿದುಕೊಳ್ಳೋಣ. ಸುಂದರಕಾಂಡದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಇದಂ ಸಮೀಕ್ಷ್ಯ ಬದ್ಧವತ್ ಸ್ಥಿತಂ ಕಪೀಂದ್ರಮಾಶುತೆ ಬಬಂಧುರನ್ಯಪಾಶಕೈರ್ಜಗಾಮ ಚಾಸ್ತ್ರಮಸ್ಯ ತತ್. ಅರ್ಥ: ಇಂತು 2 ಕಾರ್ಯಗಳನ್ನು ಸಾಧಿಸುವ ಉದ್ದೇಶದಿಂದ ಹನುಮಂತ ದೇವನು ಬ್ರಹ್ಮಾಸ್ತ್ರಕ್ಕೆ ಬಂಧಿತನಾದಂತೆ ತೋರಲು ಆಗ ರಾಕ್ಷಸರು ಹನುಮಂತನನ್ನು ಹಗ್ಗಗಳಿಂದ ಕಟ್ಟಿದರು. ಅವರ ಅವಿವೇಕವನ್ನು ಕಂಡು ಬ್ರಹ್ಮಾಸ್ತ್ರವು ಅಲ್ಲಿಂದ ಬ್ರಹ್ಮಲೋಕಕ್ಕೆ ತೆರಳಿತು. ಅಥ ಪ್ರಗೃಹ್ಯತಂ ಕಪಿಂ ಸಮೀಪಮಾನಯಂಶ್ಚತೆ ನಿಶಾಚರೇಶ್ವರಸ್ಯ ತಂ ಪ್ರಪುಷ್ಟವಾನ್ ಸರಾವಣಃ. ಅರ್ಥ: ಆ ರಾಕ್ಷಸರು ಹನುಮಂತನೊಡನೆ ರಾವಣಲ್ಲಿಗೆ ಬಂದರು. ಆಗ ರಾವಣನು ಆಂಜನೇಯನಿಗೆ ಪ್ರಶ್ನೆಗಳನ್ನು ಕೇಳಿದನು. ಕಪೇ ಕುತೋಸಿ ಕಸ್ಯ ವಾ ಕಿಮರ್ಥಮಿದೃಶಂ ಕೃತಂ ಇತೀರಿತ ಸ ಚಾವದತ್ ಪ್ರಣಮ್ಯ ರಾಮಮೀಶ್ವರಂ. ಅರ್ಥ: ಎಲೆ ಕಪಿಯೇ, ನೀನು ಎಲ್ಲಿಂದ ಬಂದೆ? ನೀನು ಯಾರವನು? ವನವನ್ನು ನಾಶಪಡಿಸುವುದೇತಕ್ಕೆ? ರಾಕ್ಷಸರನ್ನು ಏಕೆ ಕೊಂದೆ? ಇಂತು ರಾವಣನ ಪ್ರಶ್ನೆಗಳಿಗೆ ಹನುಮಂತನು ತನ್ನ ಪ್ರಭುವಾದ ರಾಮಚಂದ್ರನಿಗೆ ವಂದಿಸಿ ಉತ್ತರ ರೂಪವಾಗಿ ಇಂತು ನುಡಿದನು. ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘೋತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರಂ. ಅರ್ಥ: ರಘುಕುಲ ತಿಲಕನೂ ಅಸಮಾನ ಪರಾಕ್ರಮಶಾಲಿಯೂ ಆದ ಶ್ರೀರಾಮಚಂದ್ರನ ದೂತನಾಗಿ ನಾನು ಬಂದಿರುವೆನು. ನಿನ್ನ ಕುಲವನ್ನೇ ನಾಶ ಮಾಡಲು ಸಮರ್ಥನಾದ ನನ್ನನ್ನು ಮಾರುತಿ ಎಂಬುದಾಗಿ ಕರೆಯುವರು. ಮುಂದಿನ ಭಾಗದಲ್ಲಿ ಸುಂದರಕಾಂಡದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ. ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ್.